ಕರುನಾಡಿನ ಸಮಸ್ತ ಜನತೆಗೆ ಇಂದಿನಿಂದ ನಾನು ಹೊಸ ಯೂಟ್ಯೂಬ್ ಚಾನಲನ್ನು ಆರಂಭಗೊಳಿಸುತ್ತಿದ್ದೇನೆ. ನಾನು ಈ ದಿನ ಆಯ್ದುಕೊಂಡಿರುವ ವಿಷಯ ಏನಂದರೆ, ಶ್ರೀ ಮೋದ್ಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನ ಮುದ್ದೇನಹಳ್ಳಿ. ಇದೊಂದು ಪ್ರಸಿದ್ಧ ಯಾತ್ರಾ ಸ್ಥಳನೂ ಆಗಿರಬಹುದು, ಭಕ್ತಾದಿಗಳ ಸ್ಥಳನೂ ಆಗಿರಬಹುದು, ಒಂದು ಸಮ್ಮರ್ ವೆಕೇಷನ್ನೂ ಆಗಿರ್ಬೋದು. ಅಷ್ಟು ಸುಪ್ರಸಿದ್ಧವಾದ ಸ್ಥಳ. ಇದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಮುದ್ದೇನಹಳ್ಳಿ ಎಂಬ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಮೋದ್ಗಲ್ ಆಂಜನೇಯ ಸ್ವಾಮಿ ದೇವಾಲಯದ ಕಿರು ಚಿತ್ರಣ ಮಾಡುತ್ತಿದ್ದೇನೆ. ರಮಣೀಯ ಪ್ರಕೃತಿ ಸುಂದರ ವನವಿಹಾರಿಗಳಿಗೆ ಭಕ್ತಾದಿಗಳಿಗೆ ಇದೊಂದು ಶಾಂತಿಧಾಮ. ಇಲ್ಲಿನ ಸುಂದರ ನೋಟಗಳು, ದೃಶ್ಯಗಳು ಮನಮೋಹಕ, ರಮಣೀಯ. ಇದು ಒಂದು ಪ್ರವಾಸಿ ತಾಣ. ಭಕ್ತಾದಿಗಳಿಗೆ ಮಹಾಪುರಕ್ಷೇತ್ರ ಶ್ರೀ ಕ್ಷೇತ್ರನಾಥನಾದ ಮೋದ್ಗಲ್ ಆಂಜನೇಯ ಹಾಗೂ ಅವನ ಅನುಚರರು ಭೂತರಾಜ ದೇವಾಲಯ ಮತ್ತು ಸಹೋದರಿ ಕುಕ್ಕಾಡೇಶ್ವರಿ ಅಮ್ಮನವರ ದೇವಾಲಯವಿದೆ. ಈ ಶ್ರೀ ಕ್ಷೇತ್ರದ ಮಹಿಮೆಯನ್ನು ತಿಳಿಯೋಣ ಇವತ್ತಿನ ಈ ವಿಡಿಯೋದಲ್ಲಿ. ಪುರಾತನ ಕಾಲದಲ್ಲಿ ಮೋದ್ಗಲ್ ಎಂಬ ಮಹಾ ಋಷಿಮುನಿಗಳು ತಪಸ್ಸು ಮಾಡಿದ್ದರು ಈ ಜಾಗದಲ್ಲಿ ಎಂಬ ಪ್ರತೀತಿ ಇದೆ. ಆದ್ದರಿಂದ ಈ ದೇವಾಲಯಕ್ಕೆ ಮೋದ್ಗಲ್ ಆಂಜನೇಯ ಎಂಬ ಹೆಸರು ಬಂದಿದೆ. ಹಾಗೂ ಈ ದೇವಾಲಯವನ್ನು ಮೋದ್ಗಲ್ ಮಹರ್ಷಿಗಳು ಸ್ಥಾಪಿಸಿದ್ದರು ಎಂಬ ಪ್ರತೀತಿಯೂ ಸಹ ಇದೆ. ಸ್ವಾಮಿಯ ಗರ್ಭಗುಡಿಯ ಕೆಳಗೆ ಋಷಿಗಳು ನೆಲೆಸಿದ್ದಾರೆ. ಹಾಗೂ ಇಲ್ಲಿಂದ ವಿಶ್ವದ 2ನೇ ಅತಿ ದೊಡ್ಡ ಕೆರೆ ಶಾಂತಿಸಾಗರ ಅಂದರೆ ನಮ್ಮ ಸೂಳೆಕೆರೆ ಅಲ್ಲಿಯವರೆಗೂ ಸುರಂಗ ಮಾರ್ಗವಿದೆ ಎಂಬ ಪ್ರತೀತಿಯೂ ಸಹ ಇದೆ. ಇಂದಿಗೂ ಭಕ್ತರ ಕಷ್ಟಗಳನ್ನು ಒಡೆದು ಅವರ ಇಷ್ಟಾರ್ಥಗಳನ್ನು ಈಡೇರಿಸಿಕೊಂಡು ಬರುತ್ತಿರುವ ನಮ್ಮ ಸ್ವಾಮಿಯ ಮಹಿಮೆ ಅಪಾರ. ಶ್ರೀ ಕ್ಷೇತ್ರನಾಥನು ಮೋದ್ಗಲ್ ಆಂಜನೇಯನು ಶ್ರೀರಾಮ ಭಕ್ತ ಹನುಮಂತ ಎಂಬ ಹೆಸರಿನಿಂದಲೇ ಪ್ರಸಿದ್ಧಿಯಾಗಿದ್ದಾನೆ. ಆದ್ದರಿಂದ ಈ ಸ್ವಾಮಿಯ ಮಹಾರಥೋತ್ಸವವು ಚಂದ್ರಮಾನ ಯುಗಾದಿಯ ಆದ 9 ದಿನ ಅಂದರೆ ಶ್ರೀರಾಮನವಮಿಯಂದು ಬ್ರಹ್ಮರಥೋತ್ಸವವನ್ನು ನಡೆಸಲಾಗುತ್ತದೆ. ಇಲ್ಲಿ ಪಾನಕ ಗಾಡಿಯನ್ನು ಒಡೆಯುವುದೇ ಒಂದು ವೈಭವ. ಆ ದೃಶ್ಯವನ್ನು ನೋಡುವುದೇ ಕಣ್ಣಿಗೆ ಮನಮೋಹನ. ಕೋಸಂಬರಿ ಪ್ರಸಾದ, ದಾಸೋಹ, ಇಲ್ಲಿನ ವಿಶೇಷ ಪಾನಕ ಗಾಡಿ ಉತ್ಸವ ಪ್ರತಿಯೊಂದರಲ್ಲಿಯೂ ಬಹುಮುಖ್ಯವಾದ ರಮಣೀಯ ದೃಶ್ಯಗಳು ಕಂಡುಬರುತ್ತವೆ. ಈ ಬೆಟ್ಟದ ಮೇಲೆ ನಿಂತರೆ ನೂರಾರು ಊರುಗಳು, ತೋಟ, ಗದ್ದೆ, ಹಳ್ಳ, ಕೊಳ್ಳ ಕಾಣಸಿಗುತ್ತವೆ. ಹಾಗೆ ಇನ್ನೊಂದು ವಿಶೇಷ ಏನೆಂದರೆ, ಈ ದೇವಾಲಯದ ಶಿಖರದ ಗೋಪುರದ ಕಳಶವು 7 ಊರುಗಳಿಗೆ ಕಾಣುತ್ತದೆ ಎಂಬ ಪ್ರತೀತಿಯೂ ಸಹ ಇದೆ. ಇಲ್ಲಿನ ಭಕ್ತಾದಿಗಳು ತಮ್ಮ ಧನುಮನ ಸಹಾಯದಿಂದ ಶ್ರೀ ಕ್ಷೇತ್ರನಾಥನ ದೇವಾಲಯವು ಅತ್ಯಂತ ವೈಭವಪೂರ್ಣವಾಗಿ ವಿಜೃಂಭಿಸುತ್ತಿದೆ. ನನ್ನ ಲಾಗ್ ಇಷ್ಟ ಆಗಿದ್ದರೆ ಧನ್ಯವಾದಗಳು. ನಮ್ಮ ಲಾಗನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.